ಎಲ್ರಿಗೂ ನಮಸ್ಕಾರ. ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ಬರುವಂತಹ ಘಟಕ ಯೋಜನೆ ಮತ್ತು ಪಾಠ ಯೋಜನೆ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ತರಗತಿಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿವರಣಾ ವಿಷಯದಲ್ಲೇ ಪ್ರಶ್ನೆಗಳು ಅಡಕವಾಗಿರ್ತವೆ. ಮೊದಲನೇದಾಗಿ ಘಟಕ ಯೋಜನೆ. ಈ ಘಟಕ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಬಾರಿ ಕಳೆದ ಬಾರಿ ಅಥವಾ ಹೋದ ಬಾರಿ TET ಆಗಿರ್ಬೋದು ಮತ್ತು CET ಆಗಿರ್ಬೋದು ಪ್ರಶ್ನೆಗಳು ಆಗುತ್ತಲೇ ಬಂದಿವೆ. ಮೊದಲನೇದಾಗಿ ಘಟಕ ಯೋಜನೆ ಅಂದರೆ ಏನು ನೋಡಿ. ಘಟಕ ಯೋಜನೆಯು ಬೋಧನೆಯನ್ನು ಕುರಿತು ಏನು, ಏಕೆ, ಎಷ್ಟು, ಹೇಗೆ ಎಂಬ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ವಿವರಗಳನ್ನು ಒಳಗೊಂಡಿರುತ್ತದೆ. ನೋಡಿ, ಘಟಕ ಯೋಜನೆ ಅನ್ನುವಂಥದ್ದು ಬೋಧನೆಯನ್ನು ಕುರಿತು ಏನು, ಏಕೆ, ಎಷ್ಟು, ಹೇಗೆ ಎಂಬ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ವಿವರಗಳನ್ನು ಒಳಗೊಂಡಿರುತ್ತದೆ ಅನ್ನುವಂಥದ್ದು. ಈ ಘಟಕ ಎಂಬ ಪದವು ಯೂನಿಟ್ ಎಂಬ ಪದಕ್ಕೆ, ಆಂಗ್ಲ ಭಾಷೆಯ ಯೂನಿಟ್ ಎಂಬ ಪದಕ್ಕೆ ಸಂವಾದಿಯಾಗಿದೆ ಅಥವಾ ಸಮಾನವಾದದ್ದು ಅನ್ನುವಂಥದ್ದು. ಯೋಜನೆ ಎಂಬ ಪದವು ಪ್ಲಾನ್ ಎಂಬ ಪದಕ್ಕೆ ಸಮಾನವಾದದ್ದು. ಈ ಪ್ಲಾನ್ ಅನ್ನುವಂಥದ್ದು ಫ್ರೆಂಚ್ ಎಂಬ ಭಾಷೆಯಿಂದ ಬಂದಿದೆ. ನೋಡಿ, ಫ್ರೆಂಚ್ ಅನ್ನುವಂಥ ಒಂದು ಭಾಷೆಯಿಂದ ಬಂದಿರುವಂಥ ಪದವಾಗಿದೆ. ಇದರ ಅರ್ಥ ಪೂರ್ವಭಾವಿಯಾಗಿ ಅಥವಾ ಮುಂದಾಗಿ ಯೋಚಿಸುವುದು ಎಂಬ ಅರ್ಥವನ್ನು ಕೊಡುತ್ತದೆ. ಹಾಗಾದರೆ ಘಟಕ ಯೋಜನೆ ಅಂದರೆ ಏನು ಅನ್ನುವಂಥದ್ದು ವಾಕ್ಯಗಳು. ಶಿಕ್ಷಣ ನಿಘಂಟಿನ ಪ್ರಕಾರ ಘಟಕ ಯೋಜನೆ ಅಂದರೆ ಏನು ಅಂತ ಹೇಳ್ತಾರೆ ನೋಡಿ. ಘಟಕ ಯೋಜನೆಯು ಒಂದು ಕೇಂದ್ರ ಸಮಸ್ಯೆ ಅಥವಾ ಉದ್ದೇಶದ ಸುತ್ತಲೂ ಇರುವ ವಿವಿಧ ಚಟುವಟಿಕೆಗಳ, ಅನುಭವಗಳ ಹಾಗೂ ಕಲಿಕಾ ಪ್ರಕಾರಗಳ ಸಂಘಟನೆಯಾಗಿದೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ನೋಡಿ. ಎರಡನೇದಾಗಿ ಸ್ಯಾಮ್ಫೋರ್ಡ್ ಎನ್ನುವಂಥ ಒಬ್ಬ ವಿದ್ವಾಂಸ ಏನು ಹೇಳ್ತಾನೆ ಅಂತಂದರೆ, ವಿದ್ಯಾರ್ಥಿಗಳ ಅಗತ್ಯ ಮತ್ತು ಆಸಕ್ತಿಗಳ ಸಂಬಂಧಿಸಿದಂತೆ ಪ್ರತ್ಯೇಕಗೊಳಿಸಿದ ಒಂದು ವಿಸ್ತಾರವಾದ ಮತ್ತು ಸಂಬಂಧಿತ ವಸ್ತು ವಿಷಯ ಘಟಕ ಆಗಿದೆ ಅನ್ನುವಂಥದ್ದು. ಈ ಎರಡೂ ರೀತಿಯಾದಂತಹ ವಾಕ್ಯಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದುವರೆದು ಈ ಘಟಕ ಯೋಜನೆಯು ಯಾವ್ಯಾವ ಹಂತಗಳನ್ನು ಒಳಗೊಂಡಿದೆ ನೋಡಿ. BS ಸ್ಟರ್ಲಿಂಗ್ ಎನ್ನುವಂಥ ಒಬ್ಬ ವಿದ್ವಾಂಸ ಸಕ್ಸಸ್ಫುಲ್ ಟೀಚಿಂಗ್ ಎನ್ನುವಂಥ ಒಬ್ಬ ಪುಸ್ತಕದಲ್ಲಿ ಘಟಕ ಯೋಜನೆಗೆ ಸಂಬಂಧಪಟ್ಟಂತಹ 7 ಹಂತಗಳನ್ನು ಆತ ಮುಖ್ಯವಾಗಿ ನೀಡಿದ್ದಾನೆ. ಮೊದಲನೇದಾಗಿರುವಂಥ ಹಂತ ಯಾವುದು ಅಂದರೆ ಘಟಕ ಯೋಜನೆ ಅನ್ನುವಂಥದ್ದು. ಎರಡನೇದಾಗಿ ಘಟಕದ ಅರ್ಥ, ಪರಿಭಾಷೆ, ಗುಣಲಕ್ಷಣಗಳು. ಮೂರನೇದಾಗಿ ಬೋಧನಾ ಉದ್ದೇಶಗಳು. ನಾಲ್ಕನೇದಾಗಿ ಬೋಧನಾ ವಿಷಯ ಮತ್ತು ವಸ್ತು ಸಂಘಟನೆ. ಐದನೇದಾಗಿ ಘಟಕ ಯೋಜನೆ ತಯಾರಿಕೆ. ಆರನೇದಾಗಿ ಬೇಕಾದ ಸಂಪನ್ಮೂಲ ಹಾಗೂ ಸಾಮಗ್ರಿಗಳ ಸಿದ್ಧಪಡಿಸುವಿಕೆ. ಏಳನೇದಾಗಿ ಘಟಕದ ಮೌಲ್ಯಮಾಪನ ಅನ್ನುವಂಥದ್ದು. ಪ್ರಶ್ನೆ ಈ ರೀತಿ ಆಗುವಂಥ ಚಾನ್ಸ್ ಇದೆ ನೋಡಿ. ಘಟಕ ಯೋಜನೆಯ ಹಂತಗಳನ್ನು ತಿಳಿಸಿದಂಥ ವಿದ್ವಾಂಸ ಯಾರು ಅನ್ನುವಂಥದ್ದಕ್ಕೆ ಸರಿಯಾದ ಉತ್ತರ BS ಸ್ಟರ್ಲಿಂಗ್ ಎನ್ನುವಂಥ ಒಬ್ಬ ವಿದ್ವಾಂಸ ಅನ್ನುವಂಥ ಪ್ರಶ್ನೆ ಯಾವ ರೀತಿಯಾಗಿ ಆದರೂ ಆಗಬರ್ಬೋದು. ನೆಕ್ಸ್ಟ್ ಮುಂದುವರೆದು ಪಾಠ ಯೋಜನೆ ಅಂದರೆ ಏನು ನೋಡಿ. ಪಾಠ ಯೋಜನೆ ಮೇಲೆ ಭಾಳಷ್ಟು ಸಾರಿ ಪ್ರಶ್ನೆ ಆಗಿದೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಇದು ನೋಡಿ. ಪಾಠ ಯೋಜನೆ ಅಂದರೆ ಕಲಿಕೆಗೆ ಹೇಗೆ ಶಿಕ್ಷಕರು ಸಿದ್ಧಪಡಿಸಿಕೊಳ್ಳುವುದು ಎಂಬುದಕ್ಕೆ ಒಂದು ಚೌಕಟ್ಟನ್ನು ಒದಗಿಸುವುದೇ ಪಾಠ ಯೋಜನೆ ನೋಡಿ. ಶಿಕ್ಷಕರು ಮಕ್ಕಳ ಒಂದು ಕಲಿಕೆಗೆ ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅಂತ ತಿಳಿಸ್ಕೊಡುವಂಥದ್ದು ಯಾವುದು ಅಂದರೆ ಅದು ಪಾಠ ಯೋಜನೆ ಅನ್ನುವಂಥದ್ದು. ತರಗತಿಗೆ ಹೋಗೋಕ್ಕಿಂತ ಮುಂಚೆ ಶಿಕ್ಷಕರು ಮಕ್ಕಳಿಗೆ ಏನೇನು ಕಲಿಸ್ಕೊಡ್ಬೇಕು ಅನ್ನುವಂಥದ್ದು ಪೂರ್ವಭಾವಿಯಾಗಿ ರೆಡಿ ಆಗುವಂಥ ಒಂದು ಚೌಕಟ್ಟನ್ನು ಒದಗಿಸ್ಕೊಡುವಂಥದ್ದು ಯಾವುದು ಅಂತಂದರೆ ಅದು ಪಾಠ ಯೋಜನೆ ಆಗಿರುತ್ತೆ ಅನ್ನುವಂಥದ್ದು. ನೆಕ್ಸ್ಟು ಪಾಠ ಯೋಜನೆಯು ಒಂದು ಕ್ರಿಯಾತ್ಮಕ ಯೋಜನೆ ಆಗಿದೆ. ಅದರಲ್ಲಿ ಶಿಕ್ಷಕನ ಕಲಿಕೆ ತತ್ವಗಳು, ವಿದ್ಯಾರ್ಥಿಗಳಿಗೆ ಬೇಕಾದ ಅವಶ್ಯಕತೆಗಳು, ಬೋಧನಾ ಉದ್ದೇಶಗಳು ಮತ್ತು ವಿವಿಧ ಪದ್ಧತಿಗಳನ್ನು ಒಳಗೊಂಡಿದೆ ನೋಡಿ. ಪಾಠ ಯೋಜನೆಯಲ್ಲಿ ನಾವೇನು ಮಾಡ್ತೀವಿ, ಇದೊಂದು ಕ್ರಿಯಾತ್ಮಕ ಆಗಿರುವಂಥದ್ದು. ಒಬ್ಬ ಶಿಕ್ಷಕರಿಗಿಂತ ಮತ್ತೊಬ್ಬ ಶಿಕ್ಷಕರು ಕ್ರಿಯಾತ್ಮಕವಾಗಿ ರೆಡಿ ಮಾಡಬಹುದಾದಂಥ ಒಂದು ಪಾಠ ಯೋಜನೆ ಆಗಿರುತ್ತೆ. ಈ ಪಾಠ ಯೋಜನೆಯು ಮಕ್ಕಳ ಒಂದು ಕಲಿಕೆಗೆ ಸಂಪೂರ್ಣವಾಗಿ ನೆರವಾಗುವಂಥ ಒಂದು ಯೋಜನೆ ಆಗಿರುತ್ತೆ ಮತ್ತು ಅವರ ಒಂದು ಅವಶ್ಯಕತೆಗಳನ್ನು ಈಡೇರಿಸುವಂಥ ಒಂದು ಸಾಧನ ಆಗಿರುತ್ತೆ. ಮತ್ತು ಈ ಸಾಧನದಲ್ಲಿ ವಿವಿಧ ರೀತಿಯಾದಂಥ ಪಠ್ಯಕ್ಕೆ ಸಂಬಂಧಪಟ್ಟಂಥ ಬೋಧನಾ ಉದ್ದೇಶಗಳು, ಸಾಮಾನ್ಯ ಉದ್ದೇಶಗಳಾಗಿರ್ಬೋದು ಅಥವಾ ನಿರ್ದಿಷ್ಟ ಉದ್ದೇಶಗಳಾಗಿರ್ಬೋದು ಒಳಗೊಂಡಿರುತ್ತೆ. ಮತ್ತು ವಿವಿಧ ಪದ್ಧತಿ ಬೋಧನಾ ವಿಧಾನಗಳಲ್ಲಿ ಬರುವಂತಹ ಯೋಜನಾ ವಿಧಾನ ಆಗಿರ್ಬೋದು, ಚರ್ಚಾ ವಿಧಾನ ಆಗಿರ್ಬೋದು, ಪ್ರಾತ್ಯಕ್ಷಿಕ ವಿಧಾನ ಆಗಿರ್ಬೋದು, ಹೊರಸಂಚಾರ ವಿಧಾನ ಆಗಿರ್ಬೋದು, ನೋಡಿ ಕಲಿ ಆಗಿರ್ಬೋದು, ಮುಂತಾದ ಒಂದು ಪದ್ಧತಿಗಳನ್ನು ಈ ಪಾಠ ಯೋಜನೆ ಅನ್ನುವಂಥದ್ದು ಒಳಗೊಂಡಿರುತ್ತೆ ಅನ್ನುವಂಥದ್ದು. ಈ ಪಾಠ ಯೋಜನೆಗೆ ಸಂಬಂಧಪಟ್ಟಂಥ ವಾಕ್ಯಗಳು ಯಾರ್ಯಾರು ಹೇಳಿದ್ದಾರೆ ನೋಡಿ. 3-4 ವಾಕ್ಯಗಳಲ್ಲಿ ಪ್ರತಿ ಸಾರಿ ಓದು TETಯಲ್ಲಿ ಮಹಾಬಲೇಶ್ವರ ಅವರ ಬಗ್ಗೆ ಒಂದು ಕ್ವಶನ್ ಕೇಳಿದರು.
ಸಿ ವಿ ಗುಡ್ ಅವರು ಹೇಳಿರುವಂತಹ ಒಂದು ವಾಕ್ಯಗಳನ್ನು ಕೂಡ ಕೇಳಿದ್ವಿ. 4 ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ಡಾಕ್ಟರ್ ಮಹಾಬಲೇಶ್ವರ ಅವರು ಏನು ಹೇಳ್ತಾರೆ, ಬೋಧನೆಯ ಮುನ್ನೋಟ. ನೋಡಿ, ಇದು ಕಳೆದ ಬಾರಿ ಟಿ ಟಿಯಲ್ಲಿ ಪ್ರಶ್ನೆ ಆಗಿದೆ. ಪಾಠ ಯೋಜನೆಯ ಕುರಿತು ಬೋಧನೆಯ ಮುನ್ನೋಟ ಎಂದು ಹೇಳಿದ ವಿದ್ವಾಂಸ ಅಥವಾ ಹೇಳಿದವರು ಯಾರು ಅಂತೇಳಿ ಪ್ರಶ್ನೆ ಆಗಿದೆ. ಅದು ಯಾರಂದರೆ ಡಾಕ್ಟರ್ ಮಹಾಬಲೇಶ್ವರ ರಾವ್ ಅನ್ನುವಂಥದ್ದು. ಎರಡನೇದಾಗಿ ಬೋಸಿಂಗ್ ಅನ್ನುವಂಥ ಒಬ್ಬ ವಿದ್ವಾಂಸ ಏನು ಹೇಳ್ತಾನೆ, ಪಾಠ ಯೋಜನೆ ಎಂದರೆ ಸಾಮಾನ್ಯ ಮತ್ತು ನಿರ್ದಿಷ್ಟ ಉದ್ದೇಶಗಳ ವ್ಯವಸ್ಥಿತ ಹೇಳಿಕೆಯಾಗಿದ್ದು, ಆ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ನಿರ್ದಿಷ್ಟ ದಿನದಂದು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಾಧಿಸುವ ನಿರ್ದಿಷ್ಟ ಸಾಧನೆಗಳನ್ನು ಒಳಗೊಂಡಿರುವುದು. ನೋಡಿ, ಪಾಠ ಯೋಜನೆ ಅಂತಂದರೆ ಸಾಮಾನ್ಯ, ಆವಾಗಲೇ ಹೇಳಿದೆ, ಸಾಮಾನ್ಯ ಮತ್ತು ನಿರ್ದಿಷ್ಟ ಉದ್ದೇಶಗಳನ್ನು ಅದು ಒಳಗೊಂಡಿರು. ಸಾಮಾನ್ಯ ಅಂತಂದರೆ ನಾವು ಇಡೀ ವರ್ಷದಲ್ಲಿ ಆ ಒಂದು ಪಠ್ಯಪುಸ್ತಕದಲ್ಲಿ ಈಡೇರಿಸುವಂಥ ಉದ್ದೇಶಗಳು. ನಿರ್ದಿಷ್ಟ ಉದ್ದೇಶಗಳಂದರೆ ಆ ಪಾಠ ಯೋಜನೆ ಅಥವಾ ಆ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಉದ್ದೇಶಗಳು ಆಗಿರ್ತವೆ. ನೆಕ್ಸ್ಟು ಸಿ ವಿ ಗುಡ್ ಅನ್ನುವಂಥ ಒಬ್ಬ ವಿದ್ವಾಂಸ ಏನು ಹೇಳ್ತಾನೆ ಅಂತಂದರೆ, ಪಾಠ ಯೋಜನೆಯು ವ್ಯವಸ್ಥಿತವಾಗಿ ರಚಿಸಲಾಗಿರುವ ಒಂದು ಬೋಧನಾ ರೂಪರೇಷೆಯಾಗಿದ್ದು, ಪ್ರಸಕ್ತ ಪಾಠದ ಮುಖ್ಯ ವಿಚಾರಗಳನ್ನು ಬೋಧಿಸುವ ಕ್ರಮದಲ್ಲಿ ವ್ಯವಸ್ಥೆಗೊಳಿಸಿರುವುದೇ ಆಗಿರುತ್ತದೆ. ನೋಡಿ, ಇವರೇನು ಹೇಳ್ತಾರೆ, ನೆಕ್ಸ್ಟು ಇದು ಬೋಧನಾ ಉದ್ದೇಶಗಳು, ಬೋಧನಾ ಅಂಶಗಳು, ಪ್ರಶ್ನೆಗಳು, ಸಹಾಯಕ ಗ್ರಂಥಗಳು ಮತ್ತು ಚಟುವಟಿಕೆಗಳಿಂದ ಕೂಡಿರುತ್ತದೆ ಅನ್ನುವಂಥದ್ದು. ನೋಡಿ, ಇವರೇನು ಹೇಳ್ತಾರೆ ಅಂದರೆ, ಇಲ್ಲಿ ಬೋಧನೆ ಉದ್ದೇಶಗಳಿಗೆ ಸಂಬಂಧಪಟ್ಟಾಗಿ ಇವರು ಕೂಡ ಹೇಳಿ, ನೆಕ್ಸ್ಟು ಈ ಬೋಧನಾ ಉದ್ದೇಶಗಳನ್ನು ಒಳಗೊಂಡಿರ್ತದೆ, ಬೋಧನಾ ಅಂಶಗಳನ್ನು ಒಳಗೊಂಡಿರುತ್ತದೆ ಮತ್ತು ಸಹಾಯಕ ಗ್ರಂಥಗಳನ್ನು ಕೂಡ ಇದು ಪಾಠ ಯೋಜನೆ ಅನ್ನುವಂಥದ್ದು ಒಳಗೊಂಡಿರುತ್ತೆ ಅಂತೇಳಿ ಅವರು ಹೇಳ್ತಾರೆ. ನೆಕ್ಸ್ಟ್ ಮುಂದುವರೆದು ಇನ್ನೊಬ್ಬ ವಿದ್ವಾಂಸರಾಗಿರುವಂಥವ್ರು ಯಾರಂದರೆ ಲೆಸ್ಟರ್ ಬಿ ಸ್ಯಾಂಡರ್ಸ್ ಎನ್ನುವಂಥ ಒಬ್ಬ ವಿದ್ವಾಂಸ ಏನು ಹೇಳ್ತಾನೆ, ಪಾಠ ಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ. ನೋಡಿ, ಏನು ಹೇಳ್ತಾರೆ, ಪಾಠ ಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಅಂತಂದರೆ ಶಿಕ್ಷಕರಾಗಿರುವಂಥವರು ತಮ್ಮ ತರಗತಿಗೆ ಬೇಕಾಗಿರುವಂಥ ಪಾಠ ಯೋಜನೆ ಕ್ರಿಯಾತ್ಮಕವಾಗಿರುವಂಥದ್ದು ಯಾವ ರೀತಿ ಆದರೂ ಅದನ್ನು ರೆಡಿ ಮಾಡ್ಕೊಂಡು ಹೋಗ್ಬೋದು, ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿ ರಚನೆ ಮಾಡ್ಕೊಂಡು ಹೋಗಿರುವಂಥದ್ದು ಪೂರ್ವ ತಯಾರಿಯಾಗಿದೆ ಅಂತೇಳಿ ಅವರು ಹೇಳ್ತಾರೆ ಅನ್ನುವಂಥದ್ದು. ನೆಕ್ಸ್ಟು ಈ ಪಾಠ ಯೋಜನೆಯು ಒಳಗೊಂಡಿರುವಂಥ ಹಂತಗಳು ಯಾವ್ಯಾವ ಅದಾವ ನೋಡಿ. ಪಾಠ ಯೋಜನೆಯು ಒಳಗೊಂಡಿರುವಂಥ ಹಂತಗಳು ಯಾವ್ಯಾವ ಕಂಡು ಬರ್ತಾವೆ. ಮೊದಲನೇದಾಗಿ ಪೂರ್ವ ಸಿದ್ಧತಾ ಹಂತ, ಕಲಿಕಾ ಪೂರಕ ಸಿದ್ಧತಾ ಹಂತ, ಮೂರನೇದಾಗಿ ಕಲಿಕಾಂಶದ ಹಂತ, ಐದನೇದಾಗಿ ಅಭ್ಯಾಸದ ಹಂತ, ಆರನೇದಾಗಿ ಅನ್ವಯದ ಹಂತ, ಏಳನೇದಾಗಿ ಮೌಲ್ಯಮಾಪನ ಹಂತ ಅಂತೇಳಿ ಒಟ್ಟು 6 ಹಂತಗಳು ಪಾಠ ಯೋಜನೆ ಹಂತಗಳು ಇದು ಒಳಗೊಂಡಿದೆ. ಪ್ರಶ್ನೆ ಯಾವ ರೀತಿ ಆಗ್ಬೋದು ಅಂದರೆ, ಪಾಠ ಯೋಜನೆಯ ಹಂತಗಳಲ್ಲಿ ಈ ಕೆಳಗಿನವುದು ಯಾವುದು ಅಲ್ಲ ಅಂತೇಳಿ ಕೊಡುವಂತಹ ಚಾನ್ಸಸ್ ಇದೆ ನೋಡಿ. ಧನ್ಯವಾದಗಳು.